ಇಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳಿರೋದು ಪತ್ರಿಕೆಗಳಿಂದ ಹಾಗೂ ಮಾಧ್ಯಮಗಳಿಂದ ತಿಳಿದು ಬಂದಿದೆ ಸರ್. ಅದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ರೌಡಿ ಶೀಟರ್ ಅಂತೇಳಿ ಹಾಗೂ ಅವರ ಮೇಲೆ 307 ಹಾಗೂ 144 ಪ್ರಕರಣ ಕೇಸ್ ಇದೆ. ಇವ್ರನ್ನ ಹೆಂಗೆ ನೇಮಕ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿರೋದು ನಮಗೆ ತಿಳಿದು ಬಂದಿದೆ ಸರ್. ಆದರೆ ನಾನು ಯಾವುದೇ ಪ್ರಕರಣದಲ್ಲಿ ರೌಡಿ ಶೀಟರ್ ಅಂತ ನಾನು ಅಲ್ಲಿ ಯಾವುದೇ ಸ್ಟೇಷನ್ ಅಲ್ಲಿ ನಾನು ರೌಡಿ ಶೀಟರ್ ಅಂತ ಎಲ್ಲೂ ಇಲ್ಲ. ಅದನ್ನ ನಿಮ್ಮ ಮುಂದೆ ಸ್ಪಷ್ಟಪಡಿಸಕ್ಕೆ ಬಂದಿದ್ದೀನಿ. ಹಾಗೇನೆ ನನಗೆ ಇರ್ತಕ್ಕಂಥ ಪ್ರಕರಣ IPC ಸೆಕ್ಷನ್ 120B ಹಾಗೂ 149 ಈ ಕೇಸ್ ಮಾತ್ರ ನನ್ನ ಮೇಲೆ ಇರ್ತಕ್ಕಂಥದ್ದು ಸರ್. ಈ ಒಂದು ಪ್ರಕರಣದಲ್ಲಿ ನನಗೆ ನಿನ್ನೆ ಬೆಳಿಗ್ಗೆ ಕೇಂದ್ರ ಸಾಹಿತ್ಯ ಪರಿಷತ್ತಿಂದ ಒಂದು ಪತ್ರ ಬಂದಿದೆ. ಅದರಲ್ಲಿ ನಿಮ್ಮ ಮೇಲೆ 307 ಹಾಗೂ 144 ಸೆಕ್ಷನ್ ಇದೆ, ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತೇಳಿ ನಮಗೆ ಪತ್ರದ ಮುಖಾಂತರ ತಿಳಿಸಿಕೊಟ್ಟಿದ್ದಾರೆ ಸರ್. ಆದ್ರಿಂದ ದಯಮಾಡಿ ನಾನು ಇದನ್ನ ಸ್ಪಷ್ಟಪಡಿಸಕ್ಕೆ ಬಂದಿದ್ದೀನಿ. ನನ್ನ ಮೇಲಿರ್ತಕ್ಕಂಥ ಕೇಸು 120B ಹಾಗೂ 149 ಸರ್. ಆಮೇಲೆ ಇನ್ನೊಂದು ವಿಚಾರ ತಮ್ಮ ಗಮನದಲ್ಲಿರಲಿ, ಈ ಪ್ರಕರಣದ ಬಗ್ಗೆ ವಕೀಲರು ಯಾವುದೇ ರೀತಿಯಾಗಿ ನೀವು ಸ್ಟೇಟ್ಮೆಂಟ್ ಮಾಡಬಾರದು, ಪ್ರಕರಣದ ಬಗ್ಗೆ ಯಾವುದೇ ರೀತಿಯಾಗಿ ಸ್ಟೇಟ್ಮೆಂಟ್ ಮಾಡಬಾರದು ಅಂತ ಹೇಳಿದ್ದಾರೆ ಸರ್. ಇದನ್ನ ನಾನು ಸ್ಪಷ್ಟಪಡಿಸಕ್ಕೆ ಬಂದಿರೋದು ಸರ್ ಅಷ್ಟೇ ಸರ್. ಮುಂದಿನ ತಿಂಗಳು ನಮ್ಮ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಮಂಡ್ಯ ನಾಡಹಬ್ಬ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವ ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಆ ಒಂದು ದಸರಾ ಮಹೋತ್ಸವದಲ್ಲಿ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾವು ದಸರಾ ಕವಿಗೋಷ್ಠಿ, ಪ್ರಧಾನ ಕವಿಗೋಷ್ಠಿ ಹಾಗೂ ವಿಚಾರಗೋಷ್ಠಿಗಳನ್ನ ಈ ಒಂದು 3 ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ. ಈ ವಿಚಾರವನ್ನ ಸಾರ್ವಜನಿಕರಿಗೆ, ಕವಿಗಳಿಗೆ, ಸಾಹಿತಿಗಳಿಗೆ ವಿಚಾರವನ್ನ ತಿಳಿಸುವಂತ ಒಂದು ಇದು ಪತ್ರಿಕಾಗೋಷ್ಠಿಯಾಗಿದೆ.